ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ನಟಿ ಅನ್ಸೂಯ ಭಾರದ್ವಾಜ್ ಅವರ ಸ್ಟೇಟ್ಮೆಂಟ್ ಮತ್ತು ಅವರ ಅನಿಸಿಕೆ ಅನ್ನೋದನ್ನ ಆರಂಭಿಕ ಹಂತದಲ್ಲೇ ಹೇಳಿದ್ರು. ಜಸ್ಟ್ ನಂದೊಂದು ಒಪಿನಿಯನ್ ಶೇರ್ ಮಾಡ್ತಾ ಇದ್ದೀವಿ ಅಂತ. ಎನಿವೆ ಬಹುತೇಕ ಹೆಣ್ಣು ಮಕ್ಕಳಿಗೆ ಹಂಗೆ ಅನ್ಸಿರುತ್ತೆ. ಯಾಕಂದ್ರೆ ನಮ್ಮ ತಾಯಂದ್ರನ್ನ ನಾವು ಬಹಳ ಕಳಕಳೆಯಿಂದ ತಲೆ ತುಂಬ ಹೂವು ಮತ್ತು ಹಣೆ ತುಂಬ ಕುಂಕುಮ, ಕೈಯಲ್ಲಿ ಬಳೆ ಇದೆಲ್ಲವನ್ನ ನೋಡಿ ಆಡ್ತಾ ಬೆಳೆದಿರ್ತೀವಿ ನಾವು. ಸಡನ್ ಆಗಿ ಅದ್ಯಾವುದು ಕೂಡ ಇಲ್ಲ ನಮ್ಮ ತಾಯಿಯನ್ನ ಹಂಗೆ ನೋಡಬೇಕು ಅಂದಾಗ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಆ ನೋವು ಕಾಡ್ತಾ ಇರುತ್ತೆ. ಯಾಕೆ ನಮ್ಮ ತಾಯಿ ಇದನ್ನೆಲ್ಲ ತೆಗಿಬೇಕು, ಯಾಕೆ ಹಂಗೆ ನೋಡಬೇಕು ನಾವು ಅಂತ. ಸೊ ಆಕೆಗೂ ಕೂಡ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದು ಇಲ್ವಾ? ಸಂಪ್ರದಾಯದ ನೆಪಗಳನ್ನ ಇಟ್ಕೊಂಡು ಆಕೆ ಮೇಲೆ ಹೇರಿಕೆ ಯಾಕೆ ಮಾಡ್ತಾ ಇದ್ದೀರಿ ಈ ವಿಚಾರಗಳನ್ನ ಅನ್ನೋದನ್ನ ನಟಿ ಪ್ರಶ್ನೆ ಮಾಡಿದ್ದಾರೆ. ಯಾವುದು ಸರಿ ತಪ್ಪು, ಒಟ್ಟಿನಲ್ಲಿ ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಚಿಂತಕಿ ಅಖಿಲಾ ವಿದ್ಯಾಸಾಗರ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಹಿರಿಯ ಜ್ಯೋತಿಷಿಗಳು ಆದಂತಹ ಸುರೇಶ್ ಗುರುಗಳು ನಮ್ಮ ಜೊತೆಗಿದ್ದಾರೆ. ಗುರುಜಿ ನಮಸ್ತೆ, ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ಅಖಿಲ ಮೇಡಮ್, ಫಸ್ಟ್ ತಮ್ಮ ರಿಯಾಕ್ಷನ್ನ ಪ್ರಾರಂಭ ಮಾಡ್ಬಿಡ್ತೀನಿ ನಾನು. ನಟಿಯ ಈ ಸ್ಟೇಟ್ಮೆಂಟ್ ತಮಗೆ ಹೇಗೆ ಅನಿಸ್ತು ಮತ್ತು ವೈಯಕ್ತಿಕ ನಿಲುವೇನು ಈ ವಿಚಾರದಲ್ಲಿ ತಮ್ಮದು ಅಂತ? ಆಕೆ ಸ್ವಂತ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ, ಸ್ವಲ್ಪ ಲೌಡಾಗಿ ಹಂಚ್ಕೊಂಡಿದ್ದಾರೆ, ಎಲ್ಲರಿಗೂ ಕೇಳಿಸೋ ಹಂಗೆ. ಒಳ್ಳೇದದು. ಈ ರೀತಿ ಬದಲಾವಣೆಗಳು ನಮ್ಮ ಹೆಣ್ಮಕ್ಳಿಂದ ಬರುವಂಥದ್ದು ತುಂಬ ಒಳ್ಳೆಯದು. ಮತ್ತು ಆಕೆ ಹೇಳಿದ್ರಲ್ಲಿ ಒಂದು ಕಿಂಚಿತ್ತು ಏನೂ ತಪ್ಪಿಲ್ಲ. ಯಾಕೆ ಲಿಂಕ್ ಮಾಡಬೇಕು ಗಂಡನಿಗೆ ಈ ವಿಷಯಗಳನ್ನ? ಅದು ಹೆಣ್ಮಕ್ಳಿಗೆ ಸ್ವಂತ ವಿಷಯ. ಅದು ಇಷ್ಟ ಇದ್ದರೆ ಹಾಕೋತಾರೆ, ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳೋದಿಲ್ಲ. ಯಾವಾಗ ಬೇಕೋ ಅವಾಗ ಹಾಕೋಬೋದು, ಯಾವಾಗ ಬೇಡವೋ ಅವಾಗ ಬಿಡ್ಬೋದು. ಅನುಕೂಲ ಇದೆಯಾ ಅಥವಾ ಫಂಕ್ಷನ್ ಇದೆಯಾ ಇದನ್ನೆಲ್ಲ ನೋಡ್ಕೊಂಡು ಅವರು ಡಿಸೈಡ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಇದನ್ನು ಗಂಡನ ಸಾವಿಗೆ ಸಂಬಂಧಪಡಿಸೋದಾದರೆ ಭಾರಿ ಕ್ರೂರ ಪ್ರಾಕ್ಟೀಸ್ ಅದು. ನಮ್ಮ ಪೆರಿಯಾರ್ ರಾಮಸ್ವಾಮಿ ಅಂತ ಇದ್ದರು ತಮಿಳ್ನಾಡಲ್ಲಿ. ಅವರು ಸ್ವಾಭಿಮಾನ ಚಳುವಳಿ ಅಂತ ಶುರು ಮಾಡಿದರು. ಮುಖ್ಯವಾಗಿ ಹೆಣ್ಮಕ್ಳುಗಳಿಗೆ ತಾಳಿ ಕಟ್ಟಿಸ್ಕೋಬೇಡಿ ನೀವು ಮದುವೆ ಸಮಯದಲ್ಲಿ, ಗಂಡಸರುಗಳಿಗೆ ತಾಳಿ ಕಟ್ಟಬೇಡಿ ನೀವು, ತಾಳಿ ಕಟ್ಟುವುದು ದಾಸ್ಯದ ಸಂಕೇತ, ಕಟ್ಟಿಸ್ಕೊಳ್ಳುವಂಥದ್ದು ದಾಸ್ಯದ ಸಂಕೇತ ಅಂತ ಹೇಳ್ಬಿಟ್ಟು. ಸೊ ಅದು ತುಂಬ ಮುಖ್ಯ ಆಗುತ್ತೆ ಇವರು ಮಾತುಗಳಲ್ಲಿ ನೋಡಿದಾಗ. ತಾಳಿ ಒಂದು ಕಟ್ಟಿಬಿಟ್ಟು ಅವತ್ತು ಕಾಲುಂಗ್ರ ಹಾಕ್ತಾರೆ, ಅವೆರಡೂ ಎಕ್ಸ್ಟ್ರಾ ಬರೋದೇ ಅನ್ಸುತ್ತೆ. ಹಾಕ್ಬಿಟ್ಟು ಆಮೇಲೆ ಗಂಡ ಸತ್ತೋದ್ರೆ ಬಳೆನೂ ಹೊಡೆದಾಕ್ತಾರೆ, ಕುಂಕುಮನೂ ಕಿತ್ತಾಕ್ತಾರೆ, ಹೂವು ಕಿತ್ತಾಕ್ತಾರೆ, ಎಲ್ಲ ಇದು ಮಾಡಿಬಿಡ್ತಾರೆ. ಯಾಕೆ? ಅವನು ಸತ್ತೋದ್ರೆ ಈಕೆ ಅನುಕೂಲವಾಗಿ ಸುಖವಾಗಿ ಸಂತೋಷವಾಗಿ ಇರಬಾರ್ದ? ಕರೆಕ್ಟ್. ಇವಳು ಸತ್ತೋದ್ರೆ ಅವನು ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗಿರ್ತಾನೆ. ಅವನಿಗೆ ಯಾವುದೇ ರೀತಿಯ ಬದಲಾವಣೆ ಬರೋದಿಲ್ಲ. ಅವನ ಕುಂಕುಮ ತೆಗಿಯಲ್ಲ, ಅವನ ಬಳೆ ಒಡೆಯೋದಿಲ್ಲ, ಅವನ ಹೂ ಕಿತ್ತಾಕೋದಿಲ್ಲ, ಏನಿಲ್ಲ. ಹಿಂದಿನ ಕಾಲದಲ್ಲಿ ತುಂಬ ಹಿಂದೆ ನೋಡಿದ್ರೆ ಗಂಡಸರುಗಳನ್ನು ಬಳೆ ಹಾಕೋತಿದ್ರು, ಕಡಗಗಳನ್ನು ಹಾಕೋತಿದ್ರು. ಗಾಜಿನ ಬಳೆ ಹಾಕ್ಕೊಳ್ದೇ ಇರ್ಬೋದು, ಬಟ್ ಕಡಗಗಳು ಹಾಕೋತಿದ್ರು, ಕುಂಕುಮ ಇಟ್ಕೋತಿದ್ರು, ಹೂ ಮುಡ್ಕೊತಿದ್ರು. ಇವೆಲ್ಲ ಪ್ರಾಕ್ಟೀಸ್ ಅವರಲ್ಲೂ ಇತ್ತು. ಕ್ರಮೇಣ ಅವರು ಅನುಕೂಲಕ್ಕೆ ತಕ್ಕಂತೆ ಜುಟ್ಟು ಬಿಟ್ಕೊಳ್ತಿದ್ರು, ಕ್ರಾಪ್ ಕಟಿಂಗ್ ಮಾಡ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಪೂರ್ತಿ ಬದಲಾವಣೆ ಮಾಡ್ಕೊಂಡ್ರು ಅವರು. ಹೆಣ್ಮಕ್ಳಿಗೆ ಮಾತ್ರ ಸಂಸ್ಕೃತಿ ಅನ್ನೋದನ್ನ ತಲೆ ಮೇಲೆ ಹೇರ್ ಕೂರಿಸಿದ್ದಾರೆ. ಸೊ ಆಕೆ ಯೋಚನೆ ಮಾಡ್ತಾ ಇರೋದು ನಿಜ. ಆಕೆ ಅವ್ರ ಅಮ್ಮನ ಹುಟ್ಟಿದಾಗಿಂದ ಹೆಂಗೆ ನೋಡ್ಕೊಂಡು ಬಂದಿದ್ರು, ಇದಕ್ಕಿದಂಗೆ ಅಪ್ಪ ಸತ್ತೋದ ತಕ್ಷಣ ಅಪ್ಪ ಸತ್ತಿದ್ದೊಂದು ಶಾಕು, ಮತ್ತೆ ಅಮ್ಮನ ಒಂದು ಏನು ಅಮ್ಮನ ಚಿತ್ರಣ ಏನಿರುತ್ತೆ ಇದಕ್ಕಿದಂಗೆ ಬದಲಾಗೋಗುತ್ತೆ. ಸೊ ತುಂಬಾ ಸ್ಟ್ರೇಂಜ್ ಅನ್ನಿಸ್ಬೋದು ಮಕ್ಕಳುಗಳಿಗೆ. ಸೊ ಇದು ಬಾರಿ ಕೆಟ್ಟ ಅದ್ಭುತವಾದ ಮಾತು ಹೇಳಿದ್ರಿ ಅಖಿಲ ಮ್ಯಾಮ್. ಅಂದ್ರೆ ಸತ್ತೋಗಿರೋ ನೋವಿನ ಜೊತೆಗೆ ಈ ಸಂಪ್ರದಾಯಗಳು ಅಂತ ಬಂದಾಗ ಮತ್ತೊಂದು ಮಾನಸಿಕ ರೀತಿಯಲ್ಲಿ ಅವ್ರು ಹಿಂಸೆ ಕೊಡುವಂತ ಬೆಳವಣಿಗೆಗಳಿದೆ. ನೋಡೋರ್ಗೂ ಹಿಂಸೆ, ಪಾಪ ಅನುಭವಿಸೋರ್ಗೂ ಮತ್ತೊಂದು ರೀತಿಯ ಹಿಂಸೆ ಅಂತ. ಸುರೇಶ್ ಗುರುಗಳೇ, ಸಂಪ್ರದಾಯ ಓಕೆ, ಸಂಪ್ರದಾಯ ಫಾಲೋ ಮಾಡಬಾರ್ದು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ಅಪೋಸು ಮಾಡ್ತಾ ಇಲ್ಲ. ಬಟ್ ಸಂಪ್ರದಾಯದ ನೆಪದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೇರಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತ. ಈಗ ನೋಡಿ, ನಾವು ಮದುವೆ ಆಗೋಕ್ಕೂ ಮುಂಚೆ ತಾಳಿ ಮತ್ತು ಕಾಲುಂಗ್ರ ಒಂದು ಬಿಟ್ಟು ಹೂವು ಹಾಕ್ತಿವಿ, ತಲೆ ತುಂಬಾ, ಆಮೇಲೆ ಹಣೆ ತುಂಬಾ ಕುಂಕುಮನೂ ಹಚ್ಚುತ್ತಾರೆ, ಬಳೆನೂ ಹಾಕೊಳ್ತಾರೆ ಕೆಲವರು ಇಷ್ಟಪಟ್ಟವರು. ಮದುವೆ ಆದ್ಮೇಲೆ ಬರೋದು ಒಂದು ತಾಳಿ ಕಾಲುಂಗ್ರ ಮಾತ್ರ. ಬಟ್ ಗಂಡ ಇಲ್ಲ ಅಂದ್ಮೇಲೆ ಆ ಎರಡನ್ನ ತಗ್ಸಿದ್ರು ಓಕೆ, ಬಟ್ ಎಲ್ಲವನ್ನ ಬಿಟ್ಟುಬಿಡಿ ಅನ್ನೋದು ಯಾಕೆ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಂಗಲ್ಯವನ್ನು ಧಾರಣೆ ಮಾಡೋದಾಗಲಿ, ಹೆಣ್ಮಕ್ಳಿಗೆ ಮುತ್ತೈದೆ ಅಂತ ಕರೀತಾರೆ. ಮುತ್ತುಗಳು 5, ಅದಕ್ಕೆ ಸ್ಥಾನ ಅಂತ ಹೆಸರು. ಅದಕ್ಕೆ ಶಾಸ್ತ್ರದಲ್ಲಿ ಮುತ್ತೈದೆ ಸ್ಥಾನ, ಅವಳಿಗೊಂದು ಸ್ಥಾನ ಮಾನ ಅಂತ ಕರೀತಾರೆ ಅದನ್ನು. ಹಾಗಿದ್ರೆ ಶಾಸ್ತ್ರ ಮುಖ್ಯನಾ ಸಂಪ್ರದಾಯ ಮುಖ್ಯನಾ ಅಂದರೆ ಸಂಪ್ರದಾಯ ಮುಖ್ಯ, ಶಾಸ್ತ್ರ ನಂತರ. ಅವರವರ ಸಂಪ್ರದಾಯ ಮೊದಲು, ಆ ನಂತರ ಶಾಸ್ತ್ರ. ಹಾಗಿರುವಾಗ ಶಾಸ್ತ್ರ ಸಂಪ್ರದಾಯ ಎರಡೂ ಮುಖ್ಯ ಇಲ್ಲಿ ಅಂತಂದಾಗ ಇದಕ್ಕೆ ಶಾಸ್ತ್ರದಲ್ಲಿ ಒಂದು ರೀತಿ ಹೇಳ್ತಾರೆ, ಸಾಮಾಜಿಕ ಕಟ್ಟಳೆಗಳಲ್ಲಿ ಒಂಥರ ಹೇಳ್ತಾರೆ.
ನಾವು ಸಮಾಜಶಾಸ್ತ್ರ ಓದಬೇಕಾದ್ರೆ ಈಗ ಸೆಕೆಂಡ್ ಪಿ ಯು ಅಲ್ಲಿ ಒಂದು ಪಠ್ಯ ಇದೆ, ಸಾಮಾಜಿಕ ಪರಿವರ್ತನೆ ಅಂತ ಒಂದು ಪಠ್ಯ ಪುಸ್ತಕ ಇದೆ. ಅದರಲ್ಲೊಂದು ಪಠ್ಯ ಬರುತ್ತೆ. ಏನು ಬರುತ್ತೆ? ಸಾಮಾಜಿಕ ಪರಿವರ್ತನೆ. ಏನು ಸಾಮಾಜಿಕ ಪರಿವರ್ತನೆ ಅಂದರೆ, ಶಾಸ್ತ್ರ ಹೇಳುತ್ತೆ ಕಾಲ ದೇಶ ವರ್ತಮಾನ, ಇಲ್ಲಿ ಸಮಾಜಶಾಸ್ತ್ರ ಹೇಳ್ತದೆ ಸಮಾಜದ ಕಟ್ಟಳೆಗಳು ಹೇಳ್ತದೆ. ಹೇಗೆ ನಿನಗೆ ನ್ಯಾಯಾಂಗ ಕಟ್ಟಳೆ ಇರ್ತದೆ, ಸಮಾಜಕ್ಕೊಂದು ಕಟ್ಟಳೆ ಇರ್ತದೆ. ಸಮಾಜದಲ್ಲಿ 2 ವರ್ಗಗಳು ಅಂತ ನೋಡ್ತೀವಿ, ಒಂದು ಮೇಲ್ವರ್ಗ, ಒಂದು ಕೀಳ್ವರ್ಗ ಅಂತ ಎರಡು. ಏನು ಜಾತಿ ವ್ಯವಸ್ಥೆನೋ ಅಥವಾ ವರ್ಣ ವ್ಯವಸ್ಥೆ ನೋಡಿದಾಗ ಸಾಮಾಜಿಕ ಪರಿವರ್ತನೆ ಅಂತ ಕರೀತಾರೆ. ಕೆಳವರ್ಗದವರಲ್ಲಿ ಗಂಡ ಸತ್ತಾಗ ಕೂಡಿಕೆ ಅಂತ ಹೇಳಿ ಇನ್ನೊಂದು ಗಂಡನನ್ನು ಅವರು ಕೂಡಿಸಿ ಮಕ್ಕಳನ್ನು ಮಾಡಿಕೊಂಡು ಅವ್ರ ಸಂಸಾರ ಬಳಸ್ತಕ್ಕಂಥ ರೂಢಿ ಆ ಕೆಳವರ್ಗದಲ್ಲಿರುತ್ತೋ, ಮೇಲ್ವರ್ಗದಲ್ಲಿ ಆ ಬ್ರಾಹ್ಮಣ ವರ್ಗದಲ್ಲಾಗಿರ್ಬೋದು ಅದು ಮೇಲ್ವರ್ಗ ಅಂತ ಏನು ಕರ್ಕೋತೀವೋ ಅವರಲ್ಲಿ ಏನಿತ್ತು ಅಂದರೆ ಕೂಡಿಕೆ ಅನ್ನೋದಿರಲಿಲ್ಲ. ಗಂಡ ಸತ್ತಾಗ ಅವಳ ತಲೆಯನ್ನು ಓಡಿಸಿ ಅವಳಿಗೆ ಬಿಳಿ ಸೀರೆಯನ್ನು ಹಾಕಿ ಅವಳ ಮಂಗಳ ದ್ರವ್ಯವನ್ನೆಲ್ಲ ತೆಗೆದು ಇಡ್ತಾಯಿದ್ರು. ಇದು 2 ವರ್ಗಗಳು ನಮ್ಮಲ್ಲಿ ಹಿಂದಿನ ಕಾಣ್ತಾ ಇದ್ವಿ. ಈ ಕೆಳವರ್ಗದವ್ರು ಏನು ಮಾಡಿದ್ರು, ಆ ಮೇಲಿನ ವರ್ಗವ್ರನ್ನ ಫಾಲೋಅಪ್ ಮಾಡ್ತಾ ಬಂದರು. ಅವರು ಮಾಡ್ತಕ್ಕಂಥ ಪೂಜೆ, ಅವ್ರು ಮಾಡ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು, ಅವ್ರು ಮಾಡ್ತಕ್ಕಂಥ ಶಾಸ್ತ್ರಗಳು ಇವರು ಅನುಕರಣೆ ಮಾಡೋಕೆ ಹೋದರು. ಅನುಕರಣೆ ಮಾಡ್ತಾ ಏನಾದರೂ ಇವರಲ್ಲಿದ್ದಂತಹ ಕೂಡಿಕೆಯನ್ನು, ಅಂದರೆ ತನ್ನ ಗಂಡ ಸತ್ತಾಗ ಇನ್ನೊಂದು ಗಂಡನ ಸೇರಿಸಿ ಅವರು ಮುಂದುವರಿತಾ ಇದ್ದಾರಲ್ಲ, ಅದನ್ನು ಬಿಟ್ಟು ಏನು ಮಾಡ್ತು ಅಂದರೆ ಆ ಮೇಲ್ವರ್ಗದವ್ರು ಏನು ಮಾಡ್ತಾ ಇದ್ದಾರೆ, ಗಂಡ ಸತ್ತ ಕೂಡಲೇ ಅವಳನ್ನು ಮುಂಡೆ ಅಂತ ಅವಳ ಹೆಸರನ್ನು ಹೇಳಿ ಅವಳ ತಲೆಯನ್ನು ಬೋಡಿಸಿ ಅವಳಿಗೆ ಬಿಳಿ ಸೀರೆಯನ್ನು ಹಾಕಿ ಎಲ್ಲ ಮಂಗಳ ದ್ರವ್ಯಗಳನ್ನು ತೆಗೆದು ಹೇಗೆ ಕೂರಿಸ್ತಾ ಇದ್ದರೋ ಅದನ್ನು ಇವರು ಅನುಕರಣೆ ಮಾಡಿಬಿಟ್ರು ಅಂತ. ಆ ಪರಿವರ್ತನೆ ಏನಾಯಿತು, ಅವರೇನು ಮಾಡಿದ್ರು, ಮೇಲ್ವರ್ಗದವ್ರು ಯಾವಾಗ ಗಂಡ ಸತ್ತಾಗ ಇನ್ನೊಂದು ಮದುವೆ ಅನ್ನೋದನ್ನು ಇವರಿಂದ ನೋಡಿ ಕಲ್ತ್ಕೊಂಡ್ರು ಅಂತ, ಇವರಿಂದ ಅವರು ಕೂಡಿಕೆ ಅನ್ನೋದನ್ನು ಮಾಡಿ ಇವರಿಂದ ಅವರು ಡೈವರ್ಸನ್ನು ಕೊಟ್ಟು ಇನ್ನೊಂದು ಮದುವೆ ಮಾಡಿಕೊಡ್ತಾ ಬಂದು, ಅಂದರೆ ಸಾಮಾಜಿಕ ಪರಿವರ್ತನೆ ಆಗ್ತಾ ಬರ್ತಾ ಇದೆ. ಆದರೆ ಈ ಸಾಮಾಜಿಕ ಪರಿವರ್ತನೆ ಆಗ್ತಲ್ಲ ಅಂತಂದರೆ ಶಾಸ್ತ್ರದಲ್ಲಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಅಥವಾ ಪುರೋಹಿತರು ನಾವು ಮಾಂಗಲ್ಯ ಧಾರಣೆಯನ್ನು ಮಾಡುವಾಗ ಮಾಂಗಲ್ಯ ಹಾಕುವಂಥ ಉದ್ದೇಶ ಅಂತಂದರೆ ಇವರಿಬ್ಬರ ಒಂದು ಬಂಧನ ಏರ್ಪಡಬೇಕು. ಬಂಧನ ಅಂದರೆ ಏನೆಂದ್ರೆ ಸಮಾಜದಲ್ಲಿ ಒಂದು ಕಟ್ಟಳೆ ಇರುತ್ತೆ. ಒಬ್ಬ ರಾಮರಿಗೆ ಗೊತ್ತಾಗುತ್ತೆ ನಿಮಗೆ, ಒಂದು ಏಕಪತ್ನಿ ಅಥವಾ ಏಕಪತಿ ಅಂತ ಒಂದು ವ್ರತ ಇರ್ತದೆ. ಹಾಗೆಯೇ ಆ ತಾಳಿಯನ್ನು ಕಟ್ಟುವಾಗ ನಾವು 3 ಗಂಟೆನ ಹಾಕ್ತೀವಿ. ಏನಂತ 3 ಗಂಟೆ ಹಾಕ್ತೀವಿ, ನೀನು 3 ಋಣಗಳನ್ನು ಮರಿಬೇಡಮ್ಮ, ಪಿತೃಋಣ, ದೈವಋಣ, ಗುರು ಋಣಗಳನ್ನು ಮರಿಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ತಾಳಿಯನ್ನು ಕಟ್ತಾರೆ. ಆದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಥವಾ ವೇದಕಾಲದಲ್ಲಿ ತಾಳಿ ಕಟ್ಟುವಂಥ ಒಂದು ಸ್ಥಿತಿ ಇಲ್ಲ, ತಾಳಿ ಕಟ್ಟೋದು ಇಲ್ಲ. ಅದು ಮೇಡಮ್ ಹೇಳ್ತಿದ್ರು ತಾಳಿ ಕಟ್ಟೋಂಗಿಲ್ಲ ಬೇಡ ಅಂತ, ಅದು ಪರವಾಗಿಲ್ಲ. ಯಾಕಂದರೆ ನಾವಲ್ಲಿ ಮುಖ್ಯವಾಗಿ ಗಮನ ಕೊಡೋದೇನೆಂದರೆ ಮಾಂಗಲ್ಯ ಧಾರಣೆ ಮಾಡುವಾಗ ಅಥವಾ ವಿವಾಹದಲ್ಲಿ ಅಂತಾಗ ಹಸೆಮಣೆ ನಿಲ್ಲಿಸಿದಾಗ ಹೆಣ್ಣು ಗಂಡನ್ನು ಬೆಲ್ಲ ಮತ್ತು ಆ ಜೀರಿಗೆ ಬೆಲ್ಲವನ್ನು ತಲೆ ಮೇಲೆ ಹಾಕೋದ್ರ ಮುಹೂರ್ತವನ್ನು ಇಡ್ತೀವಿ ವಿನಃ ಮಾಂಗಲ್ಯ ಧಾರಣೆ ಅಂತಕ್ಕಂಥದ್ದು ರೂಢಿಯಲ್ಲಿ ಬಂದಿರತಕ್ಕಂಥದ್ದು ಅಂತ.